ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನನ್ನ ಜೊತೆಗೆ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಶ್ರೀಹರಿ ಜಾಧವ್ ಅವರು, ನಾನು ತಿಪ್ಪಣ್ಣ ಒಡೆಯರಾಜ್ ರಾಜ್ಯ ಅಹಿಂದ ರಾಜ್ಯ ಸಂಚಾಲಕನಾಗಿ ಹೇಳುವುದೇನಪ್ಪ ಅಂತಂದ್ರೆ, ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಪ್ಪ ಅಂತಂದ್ರೆ ನಮ್ಮ ಭಾಗಕ್ಕೆ ಒಂದು ಆಶಾದಾಯಕವಾದಂಥದ್ದು ಆಶಾ ಕಿರಣ ಇದ್ದ ಹಾಗೆ. ಎಲ್ಲರಿಗೆ ಒಂದು ಅನುಕೂಲ ಮತ್ತು ಪ್ರತಿ ವರ್ಷ 5,000 ಅನುದಾನಗಳನ್ನು 5,000 ಕೋಟಿ ಅನುದಾನಗಳನ್ನು ನಮ್ಮ ಪ್ರದೇಶಕ್ಕೆ ಕೊಡುವುದು ನಮ್ಮ ಎಲ್ಲರ ಒಂದು ಭಾಗ್ಯ. ಈ ಭಾಗ್ಯೋದಯ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಆದಂಥ ಕೆಲವು ರಾಜಕಾರಣಿಗಳು ಮೀನಾವೇಶ ಹೊಡಿಸಿ ಇಲ್ಲಿರ್ತಂಥ ಅನುದಾನವನ್ನ ದುರುಪಯೋಗ ಪಡ್ತಕ್ಕಂಥದ್ದು ಹುನ್ನಾರ ಎಲ್ಲ ಕಾಮಗಾರಿಗಳಲ್ಲಿ ನಡೀತಾ ಇದೆ. ಅದೇ ರೀತಿ ಈ ಒಂದು ಹಿಂದೆ ನಡೆದಂತ ಒಂದು ವರ್ಷದ ಹಿಂದಿನ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಒಂದು ಗುಲ್ಬರ್ಗ ಯೂನಿವರ್ಸಿಟಿಗೆ ವಿಶ್ವವಿದ್ಯಾಲಯದ ಕೆಲವೊಂದು ಕಾಮಗಾರಿಗಳು ಆವರಣದಲ್ಲಿ ಕೆಲವೊಂದು ಕಾಮಗಾರಿಗಳು ಪ್ರಾರಂಭಿಸಲು 29 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ವಿಶೇಷವಾಗಿ ಅನುದಾನ ಬಿಡುಗಡೆ ಮಾಡಿದ್ರು. ಆ 29 ಕೋಟಿ ಅನುದಾನದಲ್ಲಿ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ರು. ವಿಶೇಷವಾಗಿ ಆವರಣದಲ್ಲಪ್ಪ ಅಂತಂದ್ರೆ ಸಿಸಿ ರಸ್ತೆ ನಿರ್ಮಾಣ ಮಾಡೋದು, ಸೋಲಾರ್ ಪ್ಲಾಂಟ್ ಇರಿಗೇಷನ್ ಮಾಡುವುದು ಮತ್ತು ಇತರ ಕಾಮಗಾರಿಗಳಿಗೆ 29 ಕೋಟಿ ರೂಪಾಯಿ ಮಂಜೂರಾತಿ ನೀಡಿ ಮತ್ತು 40% ಅನುದಾನವನ್ನು ಈಗಾಗಲೇ ವಿತ್ತ ಅಧಿಕಾರಿಗಳಾದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಒಂದು ಖಾತೆಗೆ ಜಮಾ ಮಾಡಿದರು. ಆ ಜಮಾ ಮಾಡಿ ಈಗಪ್ಪ ಅಂತ ಕನಿಷ್ಠ ಒಂದು 6 ತಿಂಗಳ ಜಮಾ ಆಗಿ ಆಯ್ತು ಕೆಲಸ ಆದಾಗ ಅವ್ರು ಏನ್ ಮಾಡಿದ್ರು, ಯಾವುದೇ ಮಿನಿಮಮ್ 2 ಕೋಟಿಗಿಂತ ಹೆಚ್ಚಿನ ಅನುದಾನ ಇದ್ರೆ ಅದು ಟೆಂಡರ್ ಕರೆದು ಆ ಪ್ರಕಾರ ಕಾಮಗಾರಿಗಳನ್ನು ನಿರ್ವಹಿಸ್ತಕ್ಕಂಥದ್ದು ಇರುತ್ತದೆ. ಆದರೆ 2 ಕೋಟಿಗಿಂತ ಒಳಗಡೆ ಏನಾದರೂ ಕಾಮಗಾರಿಗೆ ಮಾಡ್ಬೇಕಾದ್ರೆ MSIL ಸಂಸ್ಥೆ ಆಗಿರ್ಬೋದು, KRDL ಆಗಿರ್ಬೋದು, ಇತರೆ ಯಾವುದೇ ಸಂಸ್ಥೆಗಳು ಕಾಮಗಾರಿ ಸಂಸ್ಥೆಗಳು ಅವು ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಸರ್ಕಾರದಲ್ಲಿ ಒಂದು ಅವಕಾಶ ಇರ್ತದೆ ಕಾನೂನಲ್ಲಿ. ಆದ್ರೆ ಇವ್ರು ಏನ್ ಮಾಡಿದರು, ಬೇಕಾಗಿ ಮತ್ತ ನಮ್ಮ ಸನ್ಮಾನ್ಯ ಶ್ರೀ ಕುಲಪತಿಗಳಾದಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳು ಅವರ ಒಂದು ವಿವೇಚನಾ ಒಂದು ಅಧೀನದಲ್ಲಿ ಅವ್ರ ವಿವೇಚನಾ ಮುಖಾಂತರವಾಗಿ ಅವ್ರೇನ್ ಮಾಡಿದ್ರು, 2 ಕೋಟಿದ ತುಂಡು ಗುತ್ತಿಗೆಗಳನ್ನು ಮಾಡಿ MSIL ದವರಿಗೆ ಮತ್ತು KRDL ಅವರಿಗೆ ಆ ಕಾಮಗಾರಿಯನ್ನು ಕೊಟ್ಟಿದ್ರು. ಆ ಕಾಮಗಾರಿ ಕೊಟ್ಟು ಕೂಡ ಈಗ 6 ತಿಂಗಳಾಯ್ತು. ಅವ್ರು ಏನ್ ಮಾಡ್ಬೇಕಿತ್ತು, 3 ತಿಂಗಳಲ್ಲಿ ಮುಗಿದು ಹೋಗದಂತ ಕಾಮಗಾರಿಗಳಿಗೆ 6 ತಿಂಗಳಾಯ್ತು ಇನ್ನೂ ಕಾಮಗಾರಿ ಪ್ರಾರಂಭ ಮಾಡಿಲ್ಲ. ಇದರ ಉದ್ದೇಶ ಏನು ಇರಬಹುದು ಅಂತ ನಮಗೇನು ಸಂಶಯ ಆಗ್ತದ, ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ನೀಡಿದಂತ ಅನುದಾನ ಇಲ್ಲಿ ಯಾವುದೋ ಒಂದು KRDL ಜೊತೆಗೆ ಆಗಿರ್ಬೋದು, MSIL ಅವ್ರ ಜೊತೆಗೆ ಆಗಿರ್ಬೋದು, ತಮ್ಮದೊಂದು ವ್ಯವಹಾರ ಏನು ಕೂಡಿಸ್ಕೊಳ್ಳಲ್ಲ ಏನು ವ್ಯತ್ಯಾಸ ಆಗಿದೆ ಅಂತ ತಿಳ್ಕೊಂಡು ಆ ಅನುದಾನವನ್ನು ಬೇರೆ ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಸಂಶಯ ನಮ್ಗಾಗಿದೆ. ಆ ಸಂಶಯವನ್ನು ಬರದಂತೆ ಈಗ ಬಂದಂತ ಅನುದಾನ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಬಂದಂತ ಅನುದಾನ ನೀವು ನೇರವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಅಲ್ಲಿಯೇ ಒಂದು ಕಾಮಗಾರಿಗೆ ಬಳಸಬೇಕು. ಇಲ್ಲಾಂದ್ರೆ ನೀವು ಒಂದು ವೇಳೆ ಬೇರೆ ಕಡೆ ಅದು ಬಳಸೋದಾದರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮ ಜರುಗಿಸುವುದಷ್ಟೇ ಅಲ್ಲ, ನಾವು ರಸ್ತೆ ಮೇಲೆ ಇಳಿದು ಉಗ್ರವಾದ ಹೋರಾಟ ಮಾಡ್ತೀವಿ. ಯಾಕಪ್ಪ, ನಮ್ಮ ಜಿಲ್ಲೆಯ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಂತ ಅನುದಾನ ಮತ್ತು ಸಿಂಡಿಕೇಟ್ ನಡವಳಿಕೆಯ ಪ್ರಕಾರ ತಾವೇನು ಕ್ರಮ ಕೈಗೊಂಡಿದ್ರಿ ಮತ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಅವರು ತಮ್ಮ ವಿವೇಚನೆ ಮುಖಾಂತರವಾಗಿನೇ MSIL ಸಂಸ್ಥೆಗೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಮತ್ತೆ 2ನೇದು KRDL ಆಯ್ಕೆ ಮಾಡ್ಕೊಂಡಿದ್ದೀರಿ. ನಮ್ಗೆ ಸಂತೋಷ, ಅದರಲ್ಲಿ ವ್ಯತ್ಯಾಸ ಇಲ್ಲ. ನಿಮ್ಮ ನಂಬಿಕೆ ಇದೆ ಆ ಸಂಸ್ಥೆಗಳ ಮೇಲೆ ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ, ಅದಕ್ಕೆಲ್ಲ ಒಪ್ಪಿಗೆ ಇದೆ ನಮ್ದು, ಅದರ 2 ಮಾತಿಲ್ಲ. ಆದ್ರೆ ಇದನ್ನು ಡಿಲೇ ಮಾಡ್ತಾ ಇದ್ದೀರಿ, ಒಂದು ಯಾಕೆ ನೀವು ಲೇಟ್ ಮಾಡ್ತೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಮೇಲೆ ಸಂಶಯ ಇದೆ ನಿಮ್ಮ ಮೇಲೆ. ಅದಕ್ಕೆ ಈ ಸಂಶಯವನ್ನು ಬರದಾಗೆ ನೀವು ಮಾಡ್ಬೇಕಾದ್ರೆ 15 ದಿನಗಳ ಒಳಗಡೆ ನೀವು ಈಗಾಗಲೇ ಏನು ಅದು ಎಸ್ಟಿಮೇಟ್ ಏನ್ ಮಾಡಿದಿರಿ ಆ ಎಸ್ಟಿಮೇಟ್ ಕಾಮಗಾರಿಗಳನ್ನು ತೆಗೆದುಕೊಂಡು ನೀವು ಅವರಿಗೆ ಒಂದು ಕಾರ್ಯ ಅನುಷ್ಠಾನವನ್ನಾಗ್ತಕ್ಕಂಥದ್ದು ವರ್ಕ್ ಆರ್ಡರ್ ಕಾಪಿ ಅವರಿಗೆ ಆದಷ್ಟು ಬೇಗನೆ ಆದೇಶ ಕೊಟ್ಟು ಈ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕು. ಒಂದು ಮಾಡದೇ ಇದ್ರಪ್ಪ ಅಂತಂದ್ರೆ ನಾವು ಹೋರಾಟ ಮಾಡಲು ಮತ್ತು ಮೇಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ನಾವು ದೂರನ್ನು ಕೊಡಲು ಸಿದ್ಧರಿದ್ದೇವೆ. ನಮ್ಮ ಅಹಿಂದ ಚಳವಳಿ ಅಷ್ಟು ಸರಳವಾಗಿ ನಿಮ್ಗೆ ಬಿಡಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ಬಂದಂತ ಹಣವನ್ನ ದುರುಪಯೋಗಪಡಿಸ್ಕೊಂಡು ತಾವು ಬೇಕಾಬಿಟ್ಟಿಯಾಗಿ ಮನಸ್ಸಿಗೆ ಬಂದವರಿಗೆ ನೀವೇನು ಹಣ
ವರ್ಗಾಯಿಸ್ತಿರಂತಕ್ಕಂಥದ್ದು ಏನು ನಿಮ್ಮದು ಧೋರಣೆ ಇದೆ, ಇದು ಸರಿಯಲ್ಲ. ಕಟಾಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ನೀವು ಆದಷ್ಟು ಯಾವ ಹೆಸರಿನ ಮೇಲೆ ಅನುದಾನ ಬಂದಿದೆಯೋ ಅದೇ ಕಾಮಗಾರಿಗಳಿಗೆ ತಾವು ಬಳಕೆ ಮಾಡಬೇಕು. ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥ, ಯಾವುದೇ ಒಂದು ಭ್ರಷ್ಟಾಚಾರ ನಡೆಯುವ ಒಂದು ಹುನ್ನಾರ ಇಟ್ಟುಕೊಂಡು ಕಾಲಹರಣ ಮಾಡುದು, ಸಾರ್ವಜನಿಕ ಹಣ ಪಾರದರ್ಶಕವಾಗಿ ನೀವು ಬಳಕೆ ಮಾಡಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಬಳಕೆ ಮಾಡೋದಾಗಲಿ ಕಾಲಹರಣ ಮಾಡೋದಾಗಲಿ ನೀವು ಮಾಡಬಾರದು. ನಾವು ಅದಕ್ಕೆ ಸಹಿಸೋದಿಲ್ಲ. ನಮ್ಮ ಅಹಿಂದ ಚಳವಳಿಯಿಂದ ನಾವು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಹೋರಾಟ ಮಾಡಲು ಕೂಡ ನಾವು ಸಿದ್ಧರಿದ್ದೇವೆ. ಮತ್ತೆ ಎರಡನೇದಪ್ಪ ಅಂತಂದ್ರೆ, ಈಗ MSILದವರು ಈ ಹಿಂದೆ 900 ಅಂಗಡಿಗಳು, ಚಿಕ್ಕ ಕಿರುಕುಳ ಅಂಗಡಿ ರಿಟೇಲ್ ಶಾಪ್ಗಳನ್ನು ತೆಗೆಯಲು ಆದೇಶ ಮಾಡಿದರು. 2020ರಿಂದ 25ರವರೆಗೆ ಆ ವ್ಯವಹಾರ ನಡೀತಾ ಬಂತು. ಅದೇ ರೀತಿ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ವಿಶೇಷವಾಗಿ ಉತ್ತರ ಮತಕ್ಷೇತ್ರದ ಭಾಗದಲ್ಲಿ 3 ಅಂಗಡಿಗಳು ಪ್ರಾರಂಭ ಮಾಡ್ಲಿಕ್ಕೆ ಅನುಮತಿ ಸಿಕ್ಕಿತ್ತು. ಆ 3ರಲ್ಲಿ ಏನಾಯ್ತು, 2 ಅಂಗಡಿಗಳು ಪ್ರಾರಂಭ ಮಾಡಿದ್ರಿ, ಅದಕ್ಕೆ ಸ್ವಾಗತರವಾದದ್ದು. ಆದರೆ ಇನ್ನೊಂದು ದೇವಿನಗರದಲ್ಲಿ ಅಂಗಡಿಯನ್ನು ಪ್ರಾರಂಭ ಮಾಡ್ಬೇಕಂತೇಳಿ ನೀವು ಪ್ಲಾನ್ ಹಾಕಿತ್ತು. ಅದು ಯೋಜನೆ ಕೂಡ 1 ತಿಂಗಳ ಒಂದು ಪರವಾನಗಿ ಶುಲ್ಕವನ್ನು ನೀವು 4,60,000 ರೂಪಾಯಿಗಳನ್ನು ಕೂಡ MSIL ಒಂದು ಸಂಸ್ಥೆಯಿಂದ ಅಬಕಾರಿ ಇಲಾಖೆಗೆ ತಾವು ಹಣವನ್ನು ಕೂಡ ಪೇಮೆಂಟ್ ಮಾಡಿದ್ದೀರಿ. ಆದರೆ ನೀವು ಆ 1 ವರ್ಷದಲ್ಲಿ ಯಾವುದೇ ಒಂದು ದುಡ್ಡಿನ ವ್ಯವಹಾರ ಕೂಡ ನೀವು ಮಾಡಲಿಲ್ಲ. ಈ ನೀವು ಕಟ್ತಕ್ಕಂಥದ್ದು ಆ ದುಡ್ಡು ಸಾರ್ವಜನಿಕವಾದಂಥ ದುಡ್ಡು, ಆ ಪಾರದರ್ಶಕವಾಗಿ ನೀವು ಬಳಸಬೇಕಾಗಿತ್ತು. ಅದು ನೀವು ಮತ್ತು ಖಾಸಗಿ ಮದ್ಯದ ಅಂಗಡಿ, ಮದ್ಯದ ಒಂದು ದೂರ ಏನು ಮುಸ್ತದಿಗಳಿರ್ತಾರೆ, ಅವರಿಗೆ ನೀವು ಬಲಿಪಶು ಆಗಿ ಅವರ ಜೊತೆಗೆ ನೀವು ಮಿಲನ ಕಾಯ್ಕೊಂಡು ನೀವು ಅವ್ರ ಹೊಂದಾಣಿಕೆ ಮಾಡಿಕೊಂಡು ನೀವು ಅಂಗಡಿಯನ್ನ ಮುಚ್ಚಿ ಹಾಕಿದ್ರಿ. ಅದು 4,60,000 ರೂಪಾಯಿಗಳೇನು ಜಿಲ್ಲಾ ಅಧಿಕಾರಿಗಳೇನು ಇರ್ತಾರ, ಅವು DLO ಏನಿರ್ತಾರ, ಅವ್ರ ಕಡೆಯಿಂದ ತಾವು ಹಣವನ್ನು ಭರಿಸ್ಕೊಳ್ಬೇಕು. ಒಂದು ವೇಳೆ ನೀವು ಭರಿಸಿಕೊಳ್ಳದೇ ಇದ್ದರೆ ತಪ್ಪಿದಸ್ಥ ಅಧಿಕಾರಿ ಕಡೆಯಿಂದ ರಿಕವರಿ ಮಾಡಿ ಆ ಹಣ ಸರ್ಕಾರಕ್ಕೆ ಸಂದಾಯ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಕೂಡ ನಾವು ಎಲ್ಲಾ ನಿಮ್ಮ ಅಂಗಡಿಗಳನ್ನು ಮುಚ್ಚುವಂತ ಕಾರ್ಯಕ್ರಮವನ್ನು ಹಾಕೊಳ್ತೀವಿ. ಅದಕ್ಕೆ ತಕ್ಕಂತೆ ಹೋರಾಟ ಕೂಡ ಮಾಡ್ತೀವಿ ಅಂತೇಳಿ ಈ ಇವತ್ತಿನ ಒಂದು ಮಾಧ್ಯಮದವರ ಮುಖಾಂತರ, ತಮ್ಮ ಒಂದು ಮುಖಾಂತರ ಈ ಹೋರಾಟ ಮಾಡಲು ಮತ್ತು ಅವರಿಗೆ ಎಚ್ಚರಿಕೆ ಕೊಡಲು ನಮ್ಮ ಅಹಿಂದ ಚಳವಳಿ ಸಿದ್ಧ ಇದೆ ಅಂತಕ್ಕಂಥದ್ದು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಎಚ್ಚರಿಕೆ ಮಾಡಿ. ಹಾಗೆ ಗೊತ್ತಿದ್ದ ವಿಷಯ ಇದೆ, ವಿಳಂಬ ಮಾಡೋ ಉದ್ದೇಶ ಕಮಿಷನ್ ಬೇಕು ಅವರಿಗೆ. ಎಲ್ಲಾ ಶಾಸಕರು ಕೂಡ ಕಮಿಷನ್ ತಗೊಂಡೇ ಮಾಡ್ತಾರೆ ಕೆಲಸ. ಇವರು ಅಧಿಕಾರಿಗಳು ಕಮಿಷನ್ ತಗೊಳ್ತಾರೆ, ಕುಲ ಸಚಿವರೇ ಕುಲಪತಿಗಳೇ ಆ ಒಂದು ದುಡ್ಡಿನ ಆಶೆಗಾಗಿ ಮಾಡಿದಂತೆ ನಮ್ಗೆ ಸಂಶಯ ಬರ್ತಾ ಇದೆ. ಇದಕ್ಕೆ ಯಾವುದೋ ಆಧಾರ ಇಲ್ಲ. ಯಾವಾಗ ವಿಳಂಬ ಧೋರಣೆ ಅಂದ್ರೆ ಅದೇ ಒಂದು ಲಕ್ಷಣ ಅದ್ರದ್ದು ಆಗಿರ್ಬೋದು. ಯಾಕಂತಂದ್ರೆ ಅದು ನಮ್ ಲೆಕ್ಕ ಹಾಗೆ ಇಟ್ಟಿದ್ದೇವ್ರಿ, ಇದೇ ಕೆಲ್ಸಕತೆ ಗೊತ್ತಾಗ್ಬೇಕಲ್ಲ ನಮ್ಗೆ. ಈಗಾಗಲೇ 1 ವರ್ಷದ ಹಿಂದೆ ಅದು ದುಡ್ಡು ಬಂದು ಜಮಾ ಆಗಿದೆ ಅವರಿಗೆ. 6 ತಿಂಗಳ ಹಿಂದೆನೆ ನೀವೆಲ್ಲರೂ ಏನ್ ಮಾಡಿದ್ರಿ, ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಹೊರಡಿಸಿ ಅದೆಲ್ಲ ಕಾಮಗಾರಿ ಪ್ರಾರಂಭ ಮಾಡಬೇಕು. ಮತ್ತೆ ಇಂತಿಂತ ಸಂಸ್ಥೆಗಳಿಗೆ ವಹಿಸ್ಕೊಟ್ರಿ ಏಜೆನ್ಸಿಗೆ. ಮತ್ತೆ ಏಜೆನ್ಸಿ ಅವರು ಎಲ್ಲ ಅದಕ್ಕೆ ರೆಡಿ ಆಗಿದ್ದಾರೆ. ಅವರಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಹೋಗಿ, ಏನ್ರಿ ನಿಮ್ಗೆಲ್ಲ ಆರ್ಡರ್ ಬಂದ್ಬಿಡ್ತು, ಅವೆಲ್ಲ ಆರ್ಡರ್ಗಳು ತಗೊಂಡು ನಮ್ಮ ಎಲ್ಲ ಆರ್ಡರ್ ಇದಾವೆ ಎಲ್ಲ, ಅವು ತಗೊಂಡು ಹೋಗಿ ನೀವು ಯಾಕೆ ಕಾಮಗಾರಿ ಪ್ರಾರಂಭ ಮಾಡಿಲ್ಲ? ಇಲ್ಲ ರೀ, ಎಸ್ಟಿಮೇಟ್ ಎಲ್ಲ ನಾವು ಮಾಡ್ಕೊಂಡಿದ್ದೆವು, ಮತ್ತೆ ಅವ್ರು ಇನ್ನೂ ನಮ್ಗೆ ಕಾರ್ಯಾನುಷ್ಠಾನ ಮಾಡ್ತಕ್ಕಂಥದ್ದು ಆದೇಶನೇ ಕೊಟ್ಟಿಲ್ಲ. ವರ್ಕ್ ಆರ್ಡರ್ ಬೇಕಲ್ಲ ನಮ್ಗೆ, ವರ್ಕ್ ಆರ್ಡರ್ ಇನ್ನ ಇಲ್ಲಿವರೆಗೆ ಕೊಟ್ಟಿಲ್ಲ. ನೀವು ಬೇಕಾದ್ರೂ ವಿಚಾರಿಸ್ಬೇಕು ಅಂದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಯ್ತು. ನಾವು ವಿಚಾರಿಸಿದ್ವಿ, ವಿಚಾರಿಸಿದ್ರು ಕೂಡ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಸಿಗ್ತಾ ಇಲ್ಲ. ನಾವು ಹೋಗಿ ಕೇಳಿದಾಗ ಅವ್ರು ಏನ್ ಕೇಳ್ತಾರೆ, ಈ ಸರ್ ಏನಾಗಿದೆ ನೋಡ್ರಿ ಅಂದಾಗ ನೀವು ಯಾರು, ನಿಮ್ಗೆ ಯಾಕೆ ನಾವು ಹೇಳ್ಬೇಕು, ಇದಕ್ಕೇನ್ ನಿಮ್ಗೆ ಸಂಬಂಧ, ಈ ರೀತಿ ಯಾವಾಗ ಮಾತಾಡ್ತಾರಂದ್ರೆ ಅವ್ರದೇನೋ ಒಂದು ವ್ಯವಹಾರ ಅವ್ರ ಬಲ್ಲಿದೆ. ಗುಲ್ಬರ್ಗಾ ಯೂನಿವರ್ಸಿಟಿಗೆ ಬಿಡುಗಡೆ ಆದಂತ ಹಣ ನೀವು ತುಮಕೂರು ಯೂನಿವರ್ಸಿಟಿಗೆ ಕೊಟ್ಬೇಕು ಅಂತ ಒಂದು ವಿಷಯ ಇದೆ. ಅಲ್ಲಿ ನಿಮ್ಮ ವ್ಯವಹಾರ ಏನಾದ್ರೂ ಹೊಂದಾಣಿಕೆ ಆಗಿರ್ಬೋದು ಅಂತ ನಮ್ಗೆ ಸಹಜವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನೀವು ಇಲ್ಲಿ ಹಣ ಬಿಡುಗಡೆ ಆಗಿದೆ, ಇಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ರಿ, ನೀವೇ ಏಜೆನ್ಸಿಗಳನ್ನು ಕೂಡ ನೀವೇ ಆಯ್ಕೆ ಮಾಡಿದ್ದೀರಿ. ನಮ್ದೇನಿಲ್ಲ, ನಮ್ಮ ಭಾಗದವ್ರದ್ದು ಯಾವುದೂ ಇಲ್ಲ, ಯಾರು ಶಾಸಕರಿದ್ದಲ್ಲ ಯಾರಿಲ್ಲ, ಮತ್ತೆ ಅದನ್ನೇ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ? ಗುಲ್ಬರ್ಗಾ ಯೂನಿವರ್ಸಿಟಿಗೆ ಬಿಡುಗಡೆ ಆದಂತ ಸಂಬಂಧಪಟ್ಟ ಕಾಮಗಾರಿಗಳಿಗೆ ಮಾತ್ರ ಅದು ಹಣ ಬಳಕೆ ಮಾಡಬೇಕು.